ಇನ್ನು ನಿರ್ದೇಶಕ ಚಂದ್ರು ಬೋಪಯ್ಯ ಅವರು ನಮಗೆ ಫೋನಿನ ಸಂಪರ್ಕದಲ್ಲಿ ದೊರಕಿದ್ದಾರೆ. ನಿರ್ದೇಶಕ ಚಂದ್ರು ಬೋಪಯ್ಯ ಅವರು, ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಇಂದು ಕರುನಾಡಿಗೆ ಅಗಾಧವಾಗಿರುವಂತಹ ನೋವುಂಟು ಮಾಡಿದೆ ಸರ್. ಸ್ಯಾಂಡಲ್ವುಡ್ ಹಿರಿಯ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ದ್ವಾರಕೀಶ್ ನಮ್ಮನ್ನ ಅಗಲಿದ್ದಾರೆ. ಅವರನ್ನ ನೆನಪಿಸಿಕೊಳ್ಳೋದಾದ್ರೆ ಮೇಡಮ್, ಖಂಡಿತ ಇದೊಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಲಾಗದ ನಷ್ಟ. ಹೌದು ಸರ್. ಸೊ ನಾವೆಲ್ಲ ಅವ್ರನ್ನ ನೋಡಿ ಚಿಕ್ಕ ವಯಸ್ಸಿಂದ ನಾವೆಲ್ಲ ಅವ್ರ ಮೊಮ್ಮಕ್ಕಳ ವಯಸ್ಸಿನಲ್ಲಿ ಇರ್ಬೋದು ಮೋಸ್ಟ್ಲಿ. ಸೊ ತುಂಬಾ ದುಃಖ ಆಗುತ್ತೆ. ಇಂತ ಒಬ್ಬ ಹಿರಿಯ ನಟರನ್ನ ನಾವು ಕಳ್ಕೊಂಡಿರೋದು ಇವತ್ತು. ಸೊ ಅವ್ರಿಗೀಗ 81 ವರ್ಷ ಆಸುಪಾಸಿನಲ್ಲಿ ಇರ್ಬೋದು. ಅವ್ರು ಮಾಡಿರ್ತಕ್ಕಂತ ಕಳ್ಳ ಕುಳ್ಳ ಸಿನಿಮಾ ಆಗಿರ್ಬೋದು 1975 ಇಂದ. ಓಕೆ ಸರ್. ಅವ್ರು ಮಾಡಿರೋ ಪ್ರತಿ ಒಂದು ಸಿನಿಮಾಗಳು ಇವತ್ತು ನೋಡಿದ್ರು ನಮ್ಮ ಕನ್ನಡ ಸಿನಿಮಾನ ಅವ್ರ ಸಿನಿಮಾದಲ್ಲಿ ನೋಡ್ಬೋದು. ಆ ರೀತಿ ಒಂದು ಕೈಗನ್ನಡಿ ಆಗಿದೆ ಅವ್ರ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಹೌದು. ಸೊ ತುಂಬಾ ಬೇಜಾರಾಗುತ್ತೆ ಮೇಡಮ್. ಅವರು ತುಂಬಾ ಇವಾಗ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅಷ್ಟೊಂದು ಈಸಿ ಆಗಿರೋದಿಲ್ಲ. ನಾವೊಬ್ಬ ಸಿನಿಮಾ ಮೇಕರ್ ಆಗಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ 10 ವರ್ಷಗಳ ಕಾಲ ನಾವು ಕೆಲಸ ಮಾಡ್ತಾ ಇದ್ವಿ. ಹೌದು ಸರ್. ಇಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳು ನೋಡ್ತಾ ಇದ್ರೆ ಆ ಲೆಜೆಂಡ್ ಅವರು ಅಷ್ಟೊಂದು ಫೇಸ್ ಮಾಡ್ಕೊಂಡು ಇಲ್ಲಿವರೆಗೂ ಲೀಡ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ವಿ ಹ್ಯಾವ್ ಟು ಹ್ಯಾಟ್ಸ್ ಆಫ್ ಹಿಮ್. ಹೌದು. ಸೊ ಅವರೊಂದು ನಮ್ಗೆ ಒಂದು ವಿಶ್ವವಿದ್ಯಾಲಯ ಇದ್ದಂಗೆ ಅನ್ಸುತ್ತೆ ನನಗೆ, ಯೂನಿವರ್ಸಿಟಿ. ಸೊ ತುಂಬಾ ಬೇಜಾರಾಗುತ್ತೆ ಮೇಡಮ್. ಓಕೆ, ಅವರನ್ನ ಇನ್ಸ್ಪೈರ್ ಯಾವ ರೀತಿ ಮಾಡ್ಕೊಳ್ತೀರಾ ಸರ್ ನೀವು? ಮೇಡಮ್, ಅವ್ರ ಏನಂದ್ರೆ ಯಾವ ಮಟ್ಟದಲ್ಲೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಮೇಡಮ್ ಅವರೆಲ್ಲ. ಆ ಮನುಷ್ಯ ನೋಡಿ, ನೀವು ಎಂತ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಹಲವಾರು ಸಿನಿಮಾಗಳು, ಆಪ್ತ ಮಿತ್ರ ಆಗಿರ್ಬೋದು. ಆಪ್ತ ಮಿತ್ರದಲ್ಲಿ ಅವ್ರು ಆಕ್ಚುಲಿ ಕಮ್ ಬ್ಯಾಕ್ ಬಂದ್ರು. ಅದಕ್ಕೂ ಮುಂಚೆ ಅವ್ರು ತುಂಬಾ ಸಿನಿಮಾಗಳು ಕೈ ಕೊಟ್ವು, ಅಂದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಆದ್ವು. ಮತ್ತೆ HSR ಲೇಔಟ್ ಅಲ್ಲಿ ಇರೋ ಮನೇನ ಅವ್ರ ಪಾಪ ಸೇಲ್ ಮಾಡ್ಬೇಕಾಯ್ತು. ಸೊ ಈ ತರ ಒಂದು ಹೊಡೆತದ ಮೇಲೆ ಹೊಡೆತ ಬಿದ್ರು ಆ ಮನುಷ್ಯನ ಒಂದು ಕಾನ್ಫಿಡೆಂಟ್ ಈ ವಯಸ್ಸಲ್ಲೂ. ಮೊನ್ನೆ ರೀಸೆಂಟ್ ಆಗಿ ಯಾರೋ ಇಂಟರ್ವ್ಯೂ ನಾನು ನೋಡಿದೆ, ಆ ಕಾನ್ಫಿಡೆಂಟ್ ಲೆವೆಲ್ ಎಲ್ಲೂ ಅವ್ರು ಡ್ರಾಪ್ ಮಾಡಿಲ್ಲ. ಆ ಕಾನ್ಫಿಡೆಂಟ್ ಖಂಡಿತ ನಾವೆಲ್ಲ ಫಾಲೋ ಮಾಡ್ಬೇಕು ಸಿನಿಮಾ ಮಾಡೋರು. ಯಾಕಂದ್ರೆ ಸಿನಿಮಾ ಮಾಡೋರ್ಗೆ ಒಂದು ಕಾನ್ಫಿಡೆಂಟ್ ಬೇಕು, ಒಂದು ಧೈರ್ಯ ಬೇಕು. ನೆವರ್ ಗಿವ್ ಅಪ್ ಮೇಡಮ್. ಸೊ ಸುತ್ತ ಎಲ್ಲ ಹಿಂಗ್ ತಿವಿತಾ ಇದ್ರು ಅಂದ್ರೆ ನಾವೊಂದು ಇಂಡಸ್ಟ್ರಿಯಲ್ಲಿ ಇದ್ದ ಮೇಲೆ ಮಾತುಗಳನ್ನ ಸಹಿಸ್ಕೊಳ್ಳೋದೇ ನಾವು ಫಸ್ಟ್ ಕಲಿಬೇಕು. ಅದನ್ನ ನಾವು ಅವರಿಂದ ಕಲಿಬೇಕು. ಅದು ಅವ್ರನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಸೊ ಇವತ್ತು ಬಿಡಿ, ನಮ್ಗೆ ಸೋಷಿಯಲ್ ಮೀಡಿಯಾ ಇದೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ. ಯಾರ್ ಬೇಕಾದ್ರೂ ಹೀರೋ ಆಗ್ಬೋದು, ಯಾರ್ ಬೇಕಾದ್ರೂ ಜನಗಳಿಗೆ ಹತ್ರ ಆಗ್ಬೋದು. ಬಟ್ ಅವತ್ತಿನ ಕಾಲದಲ್ಲೇ ನಮ್ ಕನ್ನಡ ಇಂಡಸ್ಟ್ರಿ ನಿಲ್ಸಿದ್ರಲ್ಲ ಅವರು. ಸೊ ಅದೊಂದು ಇನ್ಸ್ಪೈರ್ ಅಲ್ವಾ ಮೇಡಮ್ ನಮ್ಗೆಲ್ಲ? ಹೌದು ಹೌದು ಹೌದು. ಅವರು ಅವರ ಹೈಟ್ ಅನ್ನೇ ಅವರು ಪಾಸಿಟಿವ್ ಆಗಿ ತಗೊಳ್ತಾರಲ್ಲ, ಎಷ್ಟು ಸಾಧ್ಯ ಆಗೋದಿಲ್ಲ ಅದು. ಹಾಗಾಗಿ ಖಂಡಿತ ಮೇಡಮ್. ಯಾಕಂದ್ರೆ ಅವರು ಎಲ್ಲರೂ ಗೇಲಿ ಮಾಡ್ತಾರೆ. ಇವತ್ತು ಯಾರಾದ್ರೂ ಸ್ವಲ್ಪ ಕಪ್ಪಗಿದ್ದು ಕುಳ್ಳಗಿದ್ರೆ ಸ್ನೇಹಿತರು ವರ್ಗದವರೇ ಗೇಲಿ ಮಾಡ್ತಾರೆ. ಆಫ್ ಕೋರ್ಸ್. ಅವ್ರು ಸಿನಿಮಾ